ಹಾಯ್ ಫ್ರೆಂಡ್ಸ್, ನಿಮಗೆ ಜಾಕೆಟ್ಗಳಿಗೆ ಹಾಕುವಂಥ ಒಂದು ಟಾಪನ್ನು ನಿಮಗೆ ತೋರಿಸ್ತೀನಿ. ಹಾಗೆ ನಿಮಗೆ ಇದರ ಕಟ್ಟಿಂಗನ್ನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ನಾನು ಹಾಕಿದ್ದೀನಿ. ಈಗ ನೆಕ್ ಹೊಲಿಯೋದನ್ನು ತೋರಿಸ್ಕೊಡ್ತಿದ್ದೀನಿ. ಈ ನೆಕ್ಕನ್ನು ನಾನು ಬೋಟ್ ನೆಕ್ಕಾಗಿ ಹೊಲ್ಕೊಳ್ತಿದ್ದೀನಿ. ನೋಡಿ, ಇದನ್ನು ಲೈನಿಂಗಲ್ಲಿ ತಿರ್ಸ್ಕೊಳ್ತೀನಿ. ಈ ರೀತಿ ಕಟ್ಟಿಂಗ್ ಮಾಡ್ಕೊಳ್ಳಿ. ಈ ರೀತಿ ಕಚ್ ಮಾಡೋದ್ರಿಂದ ನೆಕ್ಕು ನೀಟಾಗಿ ಚೆನ್ನಾಗಿ ಕೂರುತ್ತೆ. ನೋಡಿ, ಇದ್ರ ಮೇಲೆ ಒಂದು ಮೇಲ್ಹೊಲಿಗೆ ಹಾಕೊಳ್ಳಿ. ಇದು ಜಾಕೆಟ್ ಒಳಗಿರೋದ್ರಿಂದ ನಿಮಗೆ ಇದು ಬೇರೆ ನೆಕ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಈ ರೀತಿ ಲೈನಿಂಗನ್ನು ಜಾಯಿಂಟ್ ಮಾಡ್ಕೊಳ್ಳಿ. ಎರಡು ಸೈಡ್ ಇದೇ ಥರ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಶೋಲ್ಡರ್ ಹಚ್ಚಿ ತೋಳು ಹಚ್ಕೊಂಡಿದ್ದೀನಿ ಎರಡು ಸೈಡಲ್ಲೂ. ಇದನ್ನು ಆಲ್ರೆಡಿ ನಿಮಗೆಲ್ಲ ವೀಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಹಾಗಾಗಿ ನಾನು ತೋಳೆಲ್ಲ ಹಚ್ಚಿ ರೆಡಿ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಮಾರ್ಕು ಕೂಡ ನಮಗೇನು ಬೇಕೋ ಆ ಫಿಟ್ಟಿಂಗಿಂದ, ಅಂದರೆ ಡ್ರೆಸ್ಸಿಗೆ ಹಾಕುವಂಥ ಫಿಟ್ಟಿಂಗು ನಾನು ಇದಕ್ಕೆ ಹಾಕಿಲ್ಲ. ಒಳಗಡೆಗೆ ಜಾಕೆಟ್ ಒಳಗೆ ಇರೋದ್ರಿಂದ ಸ್ವಲ್ಪ ಲೂಸಾಗಿ ಇಟ್ಟಿದ್ದೀನಿ ಇದನ್ನು. ಈ ರೀತಿ ಇದು ಕೆಳಗಡೆ ಬಾಟಮ್ವರೆಗೂ ಅಂಬ್ರೆಲಾ ಇದೆ. ಈ ರೀತಿ ಇಟ್ಕೊಂಡು ಇದನ್ನ ಹೊಲಿರಿ. ಇದ್ರ ಹೊಲಿಗೆ ತೋರಿಸ್ತೀನಿ. ಇದ್ರ ಕೆಳಗಡೆ ನಾನು ಫ್ರೀಯಾಗಿ ಸ್ಲೋವಾಗಿ ಹೊಲ್ಕೊಂಡು ಹೋಗ್ತಾ ಇದ್ದೀನಿ. ಈ ರೀತಿ 1 ಇಂಚಿಗೆ ನೀವು ಕೆಳಗಡೆಗೂ ಹೊಲ್ಕೊಂಡೋದ್ರೆ ನಿಮಗೆ ಕಾಲಲ್ಲೆಲ್ಲ ಫ್ರೀಯಾಗಿರುತ್ತೆ ಅಂತ ಅಂದ್ಬಿಟ್ಟು. ನಡಿಲಿಕ್ಕೆಲ್ಲ ಈಸಿ ಆಗುತ್ತೆ. ಇದನ್ನು ಈ ರೀತಿ ಫ್ರೀಯಾಗಿ ಇಟ್ಕೊಂಡ್ರೆ
ಇದೇ ಥರ ಇನ್ನೊಂದು ಸೈಡನ್ನು ಹೊಲಿರಿ. ನೋಡಿ ಜಾಕೆಟ್ ಹೊಲಿಯುವಾಗ ಮೇಲ್ಗಡೆ ಇದನ್ನು ಎಷ್ಟು ನಿಮಗೆ ಇದರಲ್ಲಿ ಸ್ಟಿಚಿಂಗ್ ಕಟಿಂಗ್ ಎಲ್ಲ ನಿಮಗೆ ಹಾಕಿದ್ದೀನಿ. ಈಗ ಸ್ಟಿಚಿಂಗ್ ತೋರಿಸ್ತಿದ್ದೀನಿ, ಇದನ್ನು ಹೇಗೆ ಹೊಲಿಬೇಕು ಅಂತ ತೋರಿಸ್ತಿದ್ದೀನಿ. ಇದು ನೋಡಿ, ಇದನ್ನು ಹಿಂಭಾಗದ ನೆಕ್ ಹೊಲ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಬೇಕಷ್ಟನ್ನು ಕಟ್ ಮಾಡ್ಕೊಳ್ಳಿ. ಹಿಂಭಾಗದಲ್ಲಿ ಸ್ವಲ್ಪನೇ ನೆಕ್ ತೆಗೆದಿದ್ದೀನಿ. ನೋಡಿ, ಇದನ್ನು ಸಣ್ಣದಾಗಿ ಫೋಲ್ಡ್ ಮಾಡಿ ಮಡಚ್ಕೊಳ್ಳಿ. ನೋಡಿ, ಫ್ರಂಟು ಬ್ಯಾಕು ನಾನು ಹೊಲಿದು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇದು ಫ್ರಂಟಿಗಿದೆ. ಫ್ರಂಟಿಗೆ ನಾನಿಲ್ಲಿ ವಿ ಶೇಪ್ ಇಲ್ಲಿವರೆಗೂ ತೆಗ್ದಿದ್ದೀನಿ. ಇದಕ್ಕೆ ನಾನು ಆಮೇಲೆ ಇದಕ್ಕೆ ಎಲ್ಲರೂ ಪೂರ್ತಿ ನೆರಿಗೆಲ್ಲ ಹೊಲಿದ ನಂತರ ನಾನು ಇದಕ್ಕೆ ಒಂದೇ ಸರ್ತಿಗೆ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಇಡ್ತಿದ್ದೀನಿ. ಈಗ ನನಗೆ ತೋಳು ಹಚ್ಚಕ್ಕೆ ತೋಳು ಕೂಡ ನಾನು ಅಂಬ್ರೆಲಾ ಮಾಡಬೇಕು ಅಂತ ಇದ್ದೀನಿ. ಅದಕ್ಕೋಸ್ಕರ ಇನ್ನೂ ಕಟ್ ಮಾಡ್ಕೊಂಡಿಲ್ಲ. ಅಂಬ್ರೆಲಾ ತೋಳುನ ಕಟ್ಟಿಂಗು ಸ್ಟಿಚಿಂಗು ನಾನು ನಿಮಗೆ ತೋರಿಸ್ತೀನಿ. ಹಾಗಾಗಿ ಇದನ್ನು ನಾನು ಇಲ್ಲಿಂದ ಇಷ್ಟು ಜಾಯಿಂಟ್ ಮಾಡ್ಕೊಳ್ದೆ, ನಾವು ಒಂದಿಷ್ಟು ಸ್ವಲ್ಪ ನೆರಿಗೆ ಹಚ್ಚಲಿಕ್ಕೋಸ್ಕರ ನಾನೊಂದು ಅರ್ಧದಿಂದ ಜಾಯಿಂಟ್ ಮಾಡ್ಕೊಳ್ತೀನಿ. ನೀವು ಕೂಡ ಈ ರೀತಿ ತೋಳೆಲ್ಲ ಹಚ್ಚಕ್ಕೆ ಕಟ್ಟಿಂಗ್ ಎಲ್ಲ ಮಾಡೋದು ಲೇಟ್ ಆದರೆ ಈ ರೀತಿ ನೀವು ಕೂಡ ಮಾಡ್ಕೋಬೋದು. ಅಂದರೆ ಬೇಗ ಹೊಲಿದು ಕೂಡ ಆಗುತ್ತೆ, ನೀವು ನೋಡ್ಕೊಳ್ಬೋದು ಈ ರೀತಿ. ಒಂದು ಸ್ವಲ್ಪ ಹೊಲ್ಕೊಂಡ್ರೆ ಸಾಕು. ಆಮೇಲೆ ನೀವು ಫಿನಿಶಿಂಗ್ ಕೊಡಬೇಕಾದ್ರೆ ಇದನ್ನು ಮತ್ತೆ ನೀಟಾಗಿ ಮಾಡ್ಕೋಬೋದು. ಈ ರೀತಿ ಹೊಲಿದು ನಾನು ನಿಮಗೆ ನೆರಿಗೆ ಹಚ್ಚೋದನ್ನು ತೋರಿಸ್ತೀನಿ. ನೋಡಿ, ಈ ರೀತಿ ಮಾಡ್ಕೊಳ್ಳೋದ್ರಿಂದ ನೆರಿಗೆ ಇಡಲಿಕ್ಕೆ ನಿಮಗೆ ಈಸಿ ಆಗುತ್ತೆ ಅಂತಂದ್ಬಿಟ್ಟು ನಿಮಗೆ ಹೇಳ್ಕೊಡ್ತಾ ಇರೋದು. ಲಾಸ್ಟಿಗೆ ನೀವು ತೊಗೊಂಡು ಇದನ್ನು ಪೂರ್ತಿ ಏಕವಾಗಿ ಹೊಲ್ಕೋಬೋದು. ನಾನು 3 ಲೇಯರಲ್ಲಿ ಇದನ್ನು
ನೆರಿಗೆ ಇಡ್ತಾ ಇದ್ದೀನಿ. ಈ ರೀತಿ ನೆರಿಗೆ ಇಡಿ. ಸ್ವಲ್ಪ ಇಲ್ಲೊಂದು ಅರ್ಧ ಇಂಚು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಹೊಲಿಲಿಕ್ಕೆ ಬೇಕಾಗುತ್ತೆ, ಹಾಗೆ ಇಟ್ಕೊಳ್ಳಿ. ಇದ್ರ ಮೇಲ್ಗಡೆ ನಮಗೆ ಎಷ್ಟು ದೂರ ಬೇಕು ಎಷ್ಟು ಹತ್ತಿರ ಬೇಕು ಅಂತ ನೋಡಿಕೊಂಡು ನೆರಿಗೆ ಇಟ್ಕೊಳ್ಳಿ. ತುಂಬ ದೊಡ್ಡ ದೊಡ್ಡ ನೆರಿಗೆಗಳು ಬೇಡ. ನೋಡಿ, ಇದಕ್ಕೆ ನೆರಿಗೆ ಕೊಡಿ. ಇದು ಸೆಕೆಂಡ್ ಲೇಯರ್ ಹೊಲಿತಾ ಇದ್ದೀವಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹತ್ತಿರದಲ್ಲಿ ನೆರಿಗೆ ಕೊಡ್ತಾ ಹೋಗಿ. ನಾನಿದು ದೂರ ದೂರವಾಗಿ ನೆರಿಗೆ ಕೊಡ್ತಾ ಇದ್ದೀನಿ. ಇದರ ನಂತರ ಇನ್ನು ಮೂರನೇ ಲೇಯರ್ ನೆರಿಗೆನ ಕೊಡಬೇಕು. ಈ ರೀತಿ ಬರ್ತಾ ಇರುತ್ತೆ ನೋಡಿ. ಇದು ಸೆಕೆಂಡ್ ಲೇಯರು, ಇದು ಫಸ್ಟ್ ಲೇಯರು. ಈಗ ಥ್ರೆಡ್ ಇಡ್ತಾ ಇದ್ದೀನಿ. ನೋಡಿ, ಮೂರನೇ ಲೇಯರು ಈ ರೀತಿ ಡಿಸೈನ್ ಇಟ್ಕೊಂಡು ಈ ರೀತಿ ಡಿಸೈನ್ ಬಟ್ಟೆಯಲ್ಲಿ ನಾನು ಕೊಡ್ಕೊಂಡಿದ್ದೀನಿ. ಇದು ನಾನು ಆಲ್ರೆಡಿ ಒಂದು ಸೀರೆಯಲ್ಲಿ ನಾನು ರೆಡಿ ಮಾಡ್ತಾ ಇದ್ದಿದ್ದು. ನೀವು ಕೂಡ ಹೀಗೆ ಮಾಡಿ. ಇದರಲ್ಲಿ ನಾನು ಒಂದು ತೋಳು ಹಚ್ಚೋದನ್ನು ನಿಮಗೆ ತೋರಿಸ್ಕೊಡ್ಬೇಕು. ತೋಳು ಕೂಡ ನಾನು ಈ ಥರ ಲೇಯರಲ್ಲೇ ಇಡ್ತಾ ಇದ್ದೀನಿ ನೋಡಿ. ಇದು ಥರ್ಡ್ ಲೇಯರು, ಸೆಕೆಂಡು, ಫಸ್ಟು. ಇದು ಬಾಡಿಗೆ ಅಟ್ಯಾಚ್ ಮಾಡಿರೋದು. ಇಲ್ಲಿ ನೋಡಿ, ನಾನು ಸ್ವಲ್ಪ ಬಟ್ಟೆನ ಇಲ್ಲಿ ಓಪನ್ ಆಗಿ ಬಿಟ್ಕೊಂಡಿದ್ದೀನಿ ಇದು ತೋಳು ಹಚ್ಚೋಕ್ಕೋಸ್ಕರ. ಇಲ್ಲಿ ನಂತರ ನಾನು ಫಿಟ್ಟಿಂಗ್ ಕೊಡ್ತೀನಿ. ಜಾಕೆಟಿಗೆ ನಾನು ಈ ರೀತಿ ತೋಳನ್ನ ಕಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಈ ತೋಳು ಸ್ವಲ್ಪ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಮತ್ತೆ ಅಂಬ್ರೆಲಾ ತೋಳನ್ನ ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಶೇಪ್ ತಗೊಳ್ಳಿ ಫ್ರಂಟಿನ ಭಾಗಕ್ಕೆ. ನೋಡಿ, ಈ ತೋಳನ್ನು ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಈ ತೋಳಿಗೆ ಇದನ್ನು ಲೇಯರ್ ಇಡಲಿಕ್ಕೆ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು 4 ಫೋಲ್ಡಲ್ಲಿ ನಾನು ಒಂದು ಸ್ಕ್ವಯರ್ ಟೈಪಲ್ಲಿ ಬಟ್ಟೆನ ರೆಡಿ ಮಾಡಿಕೊಂಡು ಇಲ್ಲಿಂದ ನಾನು ಇದು ಕಟ್ಟಿಂಗಿಗೋಸ್ಕರ 3 ಇಟ್ಕೊಂಡಿದ್ದೀನಿ. ಸುತ್ತಲೂ 3 ತೊಗೊಂಡಿದ್ದೀನಿ. ಇಲ್ಲಿಂದ ಮತ್ತೆ ಇದಕ್ಕೆ 6 ತೊಗೊಂಡಿದ್ದೀನಿ. ಈ 3 ಕಟ್ ಮಾಡಿದರೆ ನನಗಿದು 3 ಉಳಿಯುತ್ತೆ. ಆಮೇಲೆ ಇಲ್ಲಿ ನನಗೆ 6 ತೊಗೊಂಡಿದ್ದೀನಿ. ನನಗೊಂದು ರೆಡಿ ಮಾಡಿದರೆ ನನಗೆ 5 ಸಿಗುತ್ತೆ. ಇಲ್ಲಿಂದ 7 ತೊಗೊಂಡಿದ್ದೀನಿ. ಇದಿಷ್ಟು ನನಗೆ ಒಂದು ತೋಳಿಗೆ ಬೇಕಾಗುವಂಥದ್ದು. ಇದಿಷ್ಟು ನಾನು ನೆರಿಗೆ ಮುಖಾಂತರ ಅದಕ್ಕೆ ತೋಳಿಗೆ ಇಡ್ತಾ ಇದ್ದೀನಿ. ಇದನ್ನು ತೋಳು ನಿಮಗೆ ಇನ್ನೊಂದು ಹೊಲಿಯೋ ರೀತಿಯೂ ಕೂಡ ನಿಮಗೆ ಯಾವ ರೀತಿ ಅಂತ ನಾನು ತೋರಿಸ್ತೀನಿ.
ಇದನ್ನು ಲೇಯರ್ ಹಾಕಿದ್ದೀನಿ, ನಿಮಗೆ ಕಟ್ಟಿಂಗಿಗೆ ಹಾಕಿದ್ದೀನಿ, ಕಾಣ್ತಾ ಇದೆ. ಆ ತೋಳಿಗೆ ಇದನ್ನು ನೀವು ನೆರಿಗೆ ಮುಖಾಂತರ ಸೇರಿಸ್ಕೊಳ್ತಾ ಹೋದರೆ ಆಯಿತು. ನೀವು 3 ಲೇಯರನ್ನು ನಾನು ಕಟ್ ಮಾಡ್ಕೊಳ್ಳೋದನ್ನು ನೋಡ್ತೀನಿ. ನಮಗೆ ಎಲ್ಲಿ ಎಷ್ಟು ಬೇಕಾಗುತ್ತೋ ಅಷ್ಟೇ ಇಡಬೇಕು ತೋರಿಸಿದರೆ. ಇದು ಫಸ್ಟ್ 1 2 ಆಗಿದೆ. ಇದನ್ನು 3ನೇ ಲೇಯರ್ ನಾನು ಕಟ್ ಮಾಡ್ಕೊಳ್ತಿದ್ದೀನಿ. ಇದಕ್ಕೆ ಸುಮಾರು 1.5 ಮೀಟರ್ ಬಟ್ಟೆ ಎಷ್ಟು ಬೇಕಾಗುತ್ತೆ ತೋಳು ಹೊಲಿಲಿಕ್ಕೆ. ನೋಡಿ, ಇದು 1 ನೆರಿಗೆ, ಇದಕ್ಕೆ ಮತ್ತೆ ಈ ನೆರಿಗೆ ಇಡ್ತೀವಿ. ನೋಡಿ, ಇದನ್ನು ಹೀಗೆ ಬರುತ್ತೆ. 3ನೇದು ಇದು ಮತ್ತೆ ಜಾಸ್ತಿಯಾಗಿ ನಿಮಗೆ ಈ ರೀತಿ ಸಿಗುತ್ತೆ. ಇದನ್ನು ಇಡೋದನ್ನು ನಿಮಗೆ ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ. ಒಂದು ಸೈಡು ನಾವು ಹೊಲಿಗೆ ಹಾಕಬೇಕು, ಇನ್ನೊಂದು ಸೈಡು ಹೊಲಿಗೆಗೆ ಇಟ್ಕೊಳ್ಬೇಕು. ಒಂದು ಹೊಲಿಗೆ ಮಾಡಿದ್ದನ್ನು ನಾವು ಮೇಲಕ್ಕೆ ಇಟ್ಕೊಳ್ತೀವಿ, ಮತ್ತು ಇನ್ನೊಂದು ಹೊಲಿಗೆ ಮೇಲೆ ನಾವು ಇದನ್ನು ಇಡ್ತಾ ಹೋಗ್ತೀವಿ. ಇದನ್ನು ಹೊಲಿಯೋ ರೀತಿ ನಿಮಗೆ ತೋರಿಸ್ತೀನಿ. ನೋಡಿ, ಇದಕ್ಕೆ ಈ ಬಾಡಿಗೆ ಸ್ಲೀವ್ ಹಚ್ಚಿದ್ದೀನಿ. ಈ ಸ್ಲೀವ್ ಅಂಬ್ರೆಲಾ ಸ್ಲೀವ್ ಅಂತ ಹೇಳಿದ್ದೆ, 3 ಲೇಯರಲ್ಲಿ ಮಾಡ್ತಿದ್ದೀನಿ ಅಂತ ಹೇಳಿ. ಇದು ಫಸ್ಟ್ ಲೇಯರಿಂದು. ಇದನ್ನು ಈ ರೀತಿ ಹೊಲಿದಾದ ನಂತರ ಇದನ್ನು ನೀವು ಈ ರೀತಿ ಇಡಬೇಕಾಗುತ್ತೆ. ಈ ರೀತಿ ಇಲ್ಲಿ ಮೇಲ್ಗಡೆ ಒಂದು ಭಾಗಕ್ಕೆ ಹೊಲಿಗೆ ಹಾಕ್ಕೊಳ್ಬೇಕು, ಇಲ್ಲಿ ಕೆಳಗಡೆದು ಮತ್ತೆ ಇಲ್ಲಿ ನೆರಿಗೆ ಇಡಬೇಕಾಗುತ್ತೆ. ಅದಕ್ಕೋಸ್ಕರ ಅದನ್ನು ಬಿಟ್ಟಿದ್ದೀವಿ. ಇದು ಇಲ್ಲಿ ಫ್ರಿಲ್ ಇಡಬೇಕಾದ್ರೆ ಈ ರೀತಿ ನೀವು ಈ ರೀತಿ ಇಟ್ಕೊಳ್ತಾ ಹೋಗಬೇಕಾಗುತ್ತೆ. ಇಲ್ಲಿ 1 ಇಂಚು ಅಗಲ ಹೀಗೆ ಹೊಲಿಗೆಗೆ ಅಂತ ಬಿಟ್ಕೊಳ್ಬೇಕು. ಇದಕ್ಕೆ ತುಂಬ ಬಟ್ಟೆ ತಗೊಳುತ್ತೆ. ನೀವು ಎಷ್ಟು ದೂರವಾಗಿ ನೆರಿಗೆ ಇಟ್ಕೊಂಡ್ರೂ ನಿಮಗೆ ಎಷ್ಟು ಬೇಕಂದರೆ ಇದರದ್ದು 3ರಷ್ಟು ಎಷ್ಟು ತೋಳಿಗಿರುತ್ತೋ ಅದ್ರ 3ರಷ್ಟು ನೆರಿಗೆ ನಾವು ತೊಗೊಳ್ಬೇಕಾಗುತ್ತೆ ಬಟ್ಟೆ. ಹಾಗೆ ಇದು ಫಸ್ಟಿಗೆ ಇಡ್ತೀವಿ, ಇನ್ನೊಂದು ಇದನ್ನು ಸೆಕೆಂಡಿಗೆ ಇಡೋದು. ಸೆಕೆಂಡಿಂದು ಕೂಡ ನೀವು ಈ ರೀತಿ ಮೇಲ್ಭಾಗದಲ್ಲಿ ಮಡ್ಚ್ಕೊಳ್ಬೇಕು, ಕೆಳಗಡೆಗೆ ಬಿಡಬೇಕು. ಇದು ಈ ರೀತಿ ನೆರಿಗೆ ಇಲ್ಲಿಗೆ ಈ ಭಾಗಕ್ಕೆ ನಾವು ನೆರಿಗೆ ಇಡ್ತೀವಿ. ಇದು ಇಲ್ಲಿಂದ ನೆರಿಗೆ ಇಟ್ಕೊಳ್ತಾ ಬರ್ತೀವಿ. ಇನ್ನು ಇದು 3ನೇ ಲೇಯರಿಗೆ ನಾವು 2 ಸೈಡು ಹೊಲಿಬೇಕಾಗುತ್ತೆ. ಇದು ಕೆಳಭಾಗಕ್ಕೆ ಬರುತ್ತೆ, ಇದು ಮೇಲ್ಭಾಗಕ್ಕೆ ಬರುತ್ತೆ. ಇದು ನಾವು ಈ ರೀತಿ 2 ಸ್ಟೆಪ್ ಆದ ನಂತರ ಇದಾದ ನಂತರ ಮತ್ತೆ ಇದು 3 ಇಡ್ತೀವಿ. ಈ 3 ಇಡಬೇಕಾದ್ರೆ ನೋಡಿ, ಇದನ್ನು ಮೇಲ್ಭಾಗ ಯಾವುದಿದೆ ಅಂತ ನೋಡಿಕೊಂಡು ಇದನ್ನು ಇಲ್ಲಿಗೆ ಇದು ಈ ರೀತಿ ನೆರಿಗೆ ಇಡ್ತಾ ಹೋಗಬೇಕಾಗುತ್ತೆ. ಕೆಳಭಾಗದಲ್ಲಿ ಇದು ಹೊಲಿದು ರೆಡಿ ಮಾಡಿರ್ತೀರಲ್ಲ, ಇದನ್ನು ಫಿನಿಶಿಂಗ್ ಆಗುತ್ತೆ. ಇದನ್ನು ನಾನೊಂದು ಫಸ್ಟಿನ ಲೇಯರ್ ಒಂದು ಹೊಲಿಯೋದನ್ನು ತೋರಿಸ್ತೇನೆ. ನೋಡಿ, ಇದು ಹೊಲಿದಿರೋ ಬಾಡಿ ಈ ರೀತಿ ಇಟ್ಕೊಂಡು ಇಲ್ಲಿಂದ ಸ್ವಲ್ಪ ಇಲ್ಲಿಗೆ ಈ ರೀತಿ ಹೊಲ್ಕೊಳ್ಳಿ. ಒಂದು ಅರ್ಧ ಇಂಚ್ ಬಟ್ಟೆಗೆ ನೀವು ಹೊಲ್ಕೊಳ್ಬೇಕಾಗುತ್ತೆ. ಇದು ತೋಳು ಹಚ್ಕೊಂಡು ಮಾಡಿಕೊಂಡ್ರೆ ನಿಮಗೆ ಏನಾದರೂ ಶೇಪು ಗೀಪು ವ್ಯತ್ಯಾಸ ಆಗಲ್ಲ, ನಿಮಗೆ ಚೆನ್ನಾಗಾಗುತ್ತೆ. ಆದರೂ ಕೂಡ ನೀವು ಸಿಂಪಲ್ಲಾಗಿ ನೀವು 2 ತೋಳನ್ನು ಒಂದೇ ಹೊಲಿಗೆ ಅಂತ ತಗೊಂಡ್ರೆ ಕಟ್ಟಿಂಗ್ 2 ಶೇಪ್ ಒಂದೇ ಥರ ಮಾಡಿದರೆ ನೀವು ಬೇಕಾದರೆ ಫ್ರಿಲ್ಲಿಗೆ ಆ ಥರನೇ ಮಾಡ್ಕೊಬೋದು. ಈ ರೀತಿ ನೀವು ಸಣ್ಣದಾಗಿ ಇದ್ರ ಮೇಲ್ಗಡೆ ನೆರಿಗೆ ಇಟ್ಕೊಂಡು ಹೋಗಬೇಕಾಗುತ್ತೆ. ನೋಡಿ, ಈ ರೀತಿ ನಿಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ದೂರಕ್ಕೆ, ನಿಮಗೆ ಹತ್ತಿರ ಬೇಕು ಅಂದರೆ ಜಾಸ್ತಿ ಬಟ್ಟೆ ಬೇಕಾಗುತ್ತೆ. ದೂರಕ್ಕೆ ಈ ಕೆಳಭಾಗದಲ್ಲಿ ಮೇಲಿನ ಸ್ಲೀವಿನ ಭಾಗ ಅರ್ಧ ಇಂಚ್ ಬಟ್ಟೆ ಇಲ್ಲಿ ಇರಬೇಕು. ನೋಡಿ, ಈ ರೀತಿ ಬಟ್ಟೆ ನಾವು ಇದನ್ನು ಈ ರೀತಿ ಬಿಟ್ಕೊಂಡು ಹೋಗ್ತೀವಿ. ಇದು ಸ್ಲೀವಿನ ಭಾಗ, ಇದು ನೆರಿಗೆಗೆ. ಇದನ್ನು ಮೇಲ್ಗಡೆ ಕೂಡ ನಾವಿಂದು ಅರ್ಧ ಇಂಚ್ಗೆ ಮೇಲಕ್ಕೆ ಈ ರೀತಿ ತೊಗೊಳ್ತಾ ಇರಬೇಕು. ಹಾಗೆ ಮಾಡಿಕೊಂಡು ನೀವು ಈ ಸ್ಲೀವ್ ಇಡಬೇಕಾಗುತ್ತೆ. ಹೀಗಿರುತ್ತೆ. ಇದಕ್ಕೆ ಆದಷ್ಟು ಚಿಕ್ಕದಾಗಿ ಫ್ರಿಲ್ ಇಡ್ತಾ ಹೋಗಿ. ಇದನ್ನು ಹೊಲಿದ್ಬಿಟ್ಟು ತೋರಿಸ್ತೀನಿ. ನೋಡಿ, ಈ ರೀತಿ ಸೆಕೆಂಡ್ ಲೇಯರ್, ಫಸ್ಟ್ ಲೇಯರ್ ನಾನು ಈ ರೀತಿ ನೋಡಿ ಈ ರೀತಿ ಹೊಲ್ಕೊಂಡಿದ್ದೀನಿ. ಈಗ ಸೆಕೆಂಡನ್ನು ನಾನು ಹೊಲ್ಕೊಳ್ಬೇಕಾಗುತ್ತೆ. ಆವಾಗಲೂ ಕೂಡ ಇಲ್ಲಿ ನಾವು ನೆರಿಗೆ ಹೊಲ್ದಿರಲ್ಲ, ಮಡಚಿ ಹೊಲ್ದಿರೋದಿಲ್ಲ. ಇದ್ರ ಮೇಲ್ಗಡೆ ನೀವು ಇದನ್ನು ಹೀಗೆ ಇಟ್ಕೊಳ್ಬೇಕು. ಸ್ವಲ್ಪ 1 ಇಂಚಷ್ಟು ನೀವು ಹೀಗೆ ಬಿಟ್ಕೊಳ್ಬೇಕಾಗುತ್ತೆ. ಕೆಳಗಿನ ಪೀಸ್ ಅವಾಗ ಅರ್ಧ ಇಂಚ್ಗಿಂತ ಜಾಸ್ತಿ ಇರಬೇಕಲ್ಲಿ, ಏಕೆಂದರೆ ನಾವಲ್ಲಿ ಮಡಚಿರೋದು ಇಲ್ಲ, ಏನೂ ಇಲ್ಲ. ಹೀಗಿತ್ತು. ಆಮೇಲೆ ಇದು ಕೆಳಗಡೆ ಮೇಲ್ಗಡೆ ಪೀಸ್ ಅಗಲ ಆಗ್ತಾ ಇರುತ್ತೆ. ನಮಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೆರಿಗೆ ಇಟ್ಕೊಂಡು ಹೋಗಬೇಕಾಗುತ್ತೆ.
ನೋಡಿ ಈ ರೀತಿ ನೆರಿಗೆ ಇಡಿ. ಈ ಫ್ರಿಲ್ ಬೇಕಾದರೆ ತುಂಬ ನಿಧಾನವಾಗಿಡಿ, ಎಷ್ಟು ಬೇಕು ಅಷ್ಟು ನೋಡ್ಕೊಳ್ತಾ ಹೋಗಿ. ಇಲ್ಲಾಂದರೆ ಕಡಿಮೆ ಆದರೆ ಮತ್ತೆ ಪೂರ್ತಿ ಬಿಚ್ಚಿ ಮಾಡಬೇಕಾಗುತ್ತೆ. ಒಂದು ನೆರಿಗೆಗೆ ನಮಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಅದರದ್ದು 3 ಪಟ್ಟರಷ್ಟು ನಮಗೆ ಒಂದೊಂದು ಲೇಯರಿಗೆ ಬಟ್ಟೆ ಬೇಕು. ಮೇಲ್ಗಡೆ ಕೆಳಗಡೆ ಒಂದು ಲೇಯರ್ ಇದ್ದರೆ ಅದಕ್ಕೆ 3ರಷ್ಟು ನೆರಿಗೆಗೆ ಬಟ್ಟೆ ತೊಗೊಳ್ಬೇಕು. ಇನ್ನೊಂದಕ್ಕೆ 2ರದ್ದಕ್ಕೆ ಅದಕ್ಕೂ 3 ಪಟ್ಟಷ್ಟು ಈ ರೀತಿಯಾಗಿ ನೀವು ನೆರಿಗೆ ತಗೋಬೇಕು. ಹಾಗಾಗಿ ನನಗೆ ನೆರಿಗೆ ಇಲ್ಲಿ ಸಾಕಾಗದೆ ನಾನು ಪೀಸೆಲ್ಲ ಜಾಯಿಂಟ್ ಮಾಡಿದ್ದೀನಿ. ನೀವು ನೀಟಾಗಿ ಮಾಡ್ಕೊಳ್ಳಿ. ಆ ನೆರಿಗೆ ಹೊಲಿಗೆ ಬಂದಿರುವಂಥದ್ದು ನೀವು ಈ ರೀತಿ ಮಡಚ್ಕೊಳ್ಳಿ. ಪೀಸ್ ಕಡಿಮೆ ಆದರೆ ನೆರಿಗೆ ಜಾಯಿಂಟ್ ಮಾಡ್ಕೊಂಡು ಮಾಡ್ಬೋದು. ನೋಡಿ ಫಸ್ಟು ಇದು ಸೆಕೆಂಡ್ ಆಯಿತು. ಸೆಕೆಂಡ್ ಕೂಡ ನಾವು ಹೀಗೆ ಬಿಟ್ಕೊಂಡಿದ್ದೀವಿ. ಇದ್ರ ಮೇಲ್ಗಡೆ ನೋಡಿ ಇದು ಎರಡೂ ಹೊಲ್ಕೊಂಡಿದ್ದೀವಿ. ಇದನ್ನು ಸಣ್ಣದಾಗಿ ಇಲ್ಲೂ ಕೂಡ ನೀವು ಒಂದು 3/4 ಇಂಚ್ ಪಟ್ಟೆ ಅಂತೂ ಬೇಕು ಇಲ್ಲಿಗೆ ನಿಮಗೆ. ಇದನ್ನು ಈ ರೀತಿ ಇಟ್ಕೊಂಡು ಇದನ್ನು ಹೊಲಿಬೇಕು. ನೋಡಿ ಈ ರೀತಿ ನೆರಿಗೆ ಇಟ್ಕೊಂಡು ಹೊಲ್ಕೊಳ್ಳೋದು. ಈ ಕೆಳಭಾಗದಲ್ಲಿ ನಮಗೆ ಆಲ್ರೆಡಿ ಫೋಲ್ಡಿಂಗ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಬೇಕು. ಇಲ್ಲಾಂದರೆ ಅಂಬ್ರೆಲಾ ನೀವು ಹೊಲ್ದಾದ ನಂತರ ಹೊಲಿಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. ಜಿಗ್ಜಾಗ್ ಮಾಡೋಂಗಿದ್ರೆ ಪರವಾಗಿಲ್ಲ, ಹಾಗೆ ಬಿಟ್ಕೊಳ್ಬೋದು. ನಾನು ಹೊಲಿಗೆನೇ ಹಾಕ್ತಾಯಿದ್ದೀನಿ, ಜಿಗ್ಜಾಗ್ ಮಾಡ್ತಾಯಿಲ್ಲ. ನಾನು ಇಲ್ಲಿ ಸ್ವಲ್ಪ ದೂರವಾಗಿ ನೆರಿಗೆ ಇಟ್ಕೊಳ್ತಾ ಇದ್ದೀನಿ. ನಾವೇನಾದರೂ ಜಾಯಿಂಟ್ ಕೊಡೋಂಗಿದ್ರೆ ಸೆಂಟ್ರ್ಗಳಿಗೆಲ್ಲ ಅಂಬ್ರೆಲಾ ಕರೆಕ್ಟಾಗಿ ಇಟ್ಕೊಂಡು ಆಮೇಲೆ ಆ ಕಡೆ ಈ ಕಡೆ ಪೀಸ್ಗಳಿಗೆ ನೀವು ಕೊಡಬೇಕಾಗುತ್ತೆ. ನೀಟಾಗಿ ಬರುತ್ತೆ. ಸೈಡಿಗಾದರೂ ಹೊಲಿಗೆ ಹೋಗುತ್ತವೆಲ್ಲ. ಮಧ್ಯದ ಪೀಸಿಗೆ ಜಾಯಿಂಟ್ ಕೊಡೋಂಗೆ ಮಾಡ್ಕೊಬಿಡ್ರಿ. ನೋಡಿ ಇಲ್ಲಿ ಎಷ್ಟು ಬಟ್ಟೆ ಇರುತ್ತೆ ಅಂತ ನೋಡ್ಕೊಳ್ಳಿ. ಅದರದ್ದು ಹೆಚ್ಚಿನದ್ದು ಇಲ್ಲಿ ಇದ್ರೆ ಆಯಿತು. ಇಲ್ಲಾಂದರೆ ಇನ್ನೂ ಸ್ವಲ್ಪ ದೂರವಾಗಿ ನೀವು ಹೊಲ್ಕೊಂಡು ಹೋಗಿ. ಹೊಲಿಲಿಕ್ಕೂ ಸಮೇತ ಅಷ್ಟೇ ಬೇಕಾಗುತ್ತೆ ಇಲ್ಲಿ. ಇದು 3 ಲೇಯರ್ ಆಗಿ ನಾನು ಈ ಫ್ರಿಲ್ಲನ್ನು ಜಾಸ್ತಿ ಇಡ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಇಟ್ಕೊಳ್ಳಿ. ಇದಕ್ಕೆಲ್ಲ ಭಾಳ ಬಟ್ಟೆ ಬೇಕಾಗುತ್ತೆ. ನಿಮಗೆ ಕಡಿಮೆ ಬಟ್ಟೆಯಲ್ಲೇ ಮಾಡ್ಕೊಳ್ತೀನಿ ಅಂತಂದರೆ ನೀವು ಕಡಿಮೆ ಕೂಡ ಮಾಡ್ಕೋಬೋದು. ಇಲ್ಲ ಒಂದೇ ಲೇಯರು ದೊಡ್ಡದಾಗಿ ಮಾಡ್ಕೊಳ್ತೀನಿ ಅಂತಂದ್ರೂ ನೀವು ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ನಾನು ಈ ಜಾಕೆಟಿಗೆ 3 ಲೇಯರ್ ಇಟ್ಟಿರೋದ್ರಿಂದ ಅದರಲ್ಲೂ ಕೂಡ 3 ಲೇಯರ್ ಆಗಿ ನಾನು ಫ್ರಿಲ್ ಇಟ್ಟಿದ್ದೀನಿ. ಅದಕ್ಕೋಸ್ಕರ ನಾನು ಸ್ಲೀವ್ಗೂ ಕೂಡ ಅದೇ ಥರ ಇಡಬೇಕು ಅಂತ ಇಡ್ತಾ ಇದ್ದೀನಿ. ನೀವು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಇಟ್ಕೊಳ್ಳಿ. ಇಲ್ಲಿ ನಾನು ಇಲ್ಲಿಂದ ನಿಮಗೆ ಇದರಲ್ಲಿ ನಿಮಗೆ ಈ ರೀತಿ ಹೇಳಿದ್ದೆ. ಅರ್ಧದಲ್ಲಿ ಈ ರೀತಿ ಬಿಟ್ಕೊಂಡು ಆಮೇಲೆ ನಿಮಗೆ ಇಲ್ಲಿ ಹೊಲಿಗೆ ನೆರಿಗೆ ಎಲ್ಲ ತೊಡಲಿಕ್ಕೆ ಮತ್ತು ತೋಳು ಹಚ್ಚಲಿಕ್ಕೆಲ್ಲ ಈಸಿ ಆಗುತ್ತೆ ಅಂತಂದ್ಬಿಟ್ಟು. ಯಾಕೆಂದರೆ ಕೆಳಗಿನ ಲೇಯರ್ ಎಲ್ಲ ಶುರು ಮಾಡಬೇಕಾದ್ರೆ ನೀವು ಇದನ್ನು ಜಾಯಿಂಟ್ ಕೊಟ್ಕೊಳ್ಳಿ ಅಂದರೆ ತುಂಬ ಚೆನ್ನಾಗಾಗುತ್ತೆ. ನಿಮಗೆ ಕಷ್ಟ ಆಗಬಾರ್ದು ಅಂತಂದ್ಬಿಟ್ಟು ನಾನು ಆ ರೀತಿ ಹೇಳಿದ್ದೆ. ಈಗ ನಮಗೆ ಇದು ಈ ರೀತಿ ಮೇಲೆ ಇಟ್ಕೊಂಡು ನೋಡಿ ಇಲ್ಲಿ ಈ ರೀತಿ ತಗೊಳ್ಳಿ. ನಿನ್ನೆ ಎಲ್ಲಿ ಹೊಲಿಗೆಗೆ ಬಿಟ್ಟಿದ್ರು ಅಲ್ಲಿಂದ ಆಮೇಲೆ ನೀವು ಫಿನಿಶಿಂಗ್ ಹೊಲಿಗೆ ಹಾಕಿ. ಈಗ ತೋಳೆಲ್ಲ ರೆಡಿಯಾಗಿದೆ. ಇದು ನಮಗೆ ಒಂದು ಸಿಂಗಲ್ ಹೊಲಿಗೆ ಫಸ್ಟ್ ನಾವು ಏನು ಇದನ್ನು ಹಾಕಬೇಕು ಅದನ್ನು ನೀವು ಹಾಕ್ಕೊಳ್ಳಿ. ಇದಿಷ್ಟು ನಾವು ಜಾಯಿಂಟ್ ಕೊಡಲಿಕ್ಕೋಸ್ಕರನೇ ನಾನು ಬಿಟ್ಕೊಂಡಿದ್ದೆ. ನೀವು ಅದನ್ನು ಅಲ್ಲಿಂದ ನೋಡಿ ಈಗ ಈ ತೋಳು ಜಾಯಿಂಟ್ ಮಾಡ್ಕೊಳ್ತಾ ಹೋಗಿ.
ಇಲ್ಲಿ ತೋಳಿಗೆಲ್ಲ ನಾವು ಫಿನಿಶಿಂಗ್ ಹೊಲಿಗೆ ಹಾಕಬೇಕು ಅಂತ ಇರಲ್ಲ, ಯಾಕೆಂದರೆ ಇದು ಜಾಕೆಟ್ ಆಗಿರೋದ್ರಿಂದ ನೀವು ಇದನ್ನು ಹೆಂಗೆ ಲೂಸ್ ಇಟ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಕಾಣುತ್ತೆ. ಈ ರೀತಿ ಹೊಲಿಗೆ ಹಾಕ್ಕೊಳ್ಳಿ. ಇನ್ನೊಂದು ಹೊಲಿಗೆನ ನಾನು ಆಮೇಲೆ ಹಾಕ್ತೀನಿ. ಇದಕ್ಕೆ ಎರಡೆರಡು ಹೊಲಿಗೆ ಹಾಕಬೇಕು. ಇಲ್ಲಿ ಮತ್ತು ನಮಗಿಲ್ಲಿ ಈ ಬಾಡಿಗೆ ಎಷ್ಟು ಬೇಕು ಅಷ್ಟು ನಮಗೆ ಮೇಲ್ಗಡೆ ಫಿಟ್ಟಿಂಗ್ ಎಷ್ಟು ಬೇಕೋ ಅಷ್ಟಕ್ಕೆ ನಾವು ಇದು ಫಿಟ್ಟಿಂಗ್ ಹಾಕಬೇಕು. ಅದು ಹಾಕೋಕ್ಕೆ ಮುಂಚೆ ನಾವು ನೆಕ್ಕನ್ನು ಫ್ರಂಟಿನ ನೆಕ್ಕನ್ನು ನಾನು ಹಾಗೆ ಬಿಟ್ಕೊಂಡಿದ್ದೀನಿ. ಇದನ್ನು ವಿ ಮಾಡಿರೋದ್ರಿಂದ ಇದಕ್ಕೆ ನಾನು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಹಚ್ಚಬೇಕಾಗುತ್ತೆ. ಅದನ್ನು ಹಚ್ಚೋದನ್ನು ನಾನು ನಿಮಗೆ ತೋರಿಸ್ತೀನಿ. ಸಿಂಗಲ್ ಪಟ್ಟಿ ಇದನ್ನು ಇದಕ್ಕೆ ಹೊಲಿದಿದ್ದೀನಿ. ಇಲ್ಲಿ ಮೇಲ್ಗಡೆಯಿಂದ ಬಟ್ಟೆ ಇಟ್ಬಿಟ್ಟು ನಾನು ಇಲ್ಲಿಂದ ಒಳಗಡೆಗೆ ಸ್ಟಿಚ್ ಮಾಡಿಸಿದ್ದೀನಿ. ಇದನ್ನು ಇಲ್ಲಿ ಡಬಲ್ ಪಟ್ಟಿಯಾಗಿ ಇಲ್ಲಿ ಸಿಂಗಲ್ ಪಟ್ಟಿ ನಾನು ಹೊಲಿದಿದ್ದೀನಿ. ಈಗ ಡಬಲ್ ಪಟ್ಟಿಗೆ ನಾನು ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ನೀವು ಇಷ್ಟು ಮಡ್ಚ್ಕೊಂಡು ಇಲ್ಲಿ ಶೋಲ್ಡ್ರ್ ನಾನು ಇಲ್ಲಿ ಆಲ್ರೆಡಿ ಶೋಲ್ಡ್ರಿಗೆ ಇದಕ್ಕೆ ಶೋಲ್ಡ್ರಿಂದ ಮುಂಭಾಗಕ್ಕೆ ನೆಕ್ಕೆ ಮಾಡಿಲ್ಲ. ಇದನ್ನು ವಿ ತೊಗೊಳ್ತೀನಿ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಇದನ್ನು ಇಲ್ಲಿಂದ ನಾನು ಇಡ್ತಾ ಇದ್ದೀನಿ. ಇದನ್ನು ಈಗ ಡಬಲ್ ಮಾಡಿಕೊಂಡ್ರೆ ನಿಮಗೆ ಜಾರಲ್ಲ ಅಂತಂದ್ಬಿಟ್ಟು ಈ ರೀತಿ ಇಟ್ಕೊಂಡು ಇದನ್ನು ಹೊಲಿಗೆ ಹಾಕಿ ಈ ರೀತಿ ಹೊಲಿಗೆ ಹಾಕಿದ ನಂತರ ಮತ್ತೆ ಇದನ್ನು ಮೇಲ್ಗಡೆಗೆ ಮಡ್ಚ್ಕೊಳ್ಬೇಕಾಗುತ್ತೆ. ನಾನು ಇದನ್ನು ಹೊಲಿಯೋದನ್ನು ತೋರಿಸ್ತೀನಿ. ನೋಡಿ ಈ ರೀತಿ ಇಟ್ಕೊಂಡು ಇದು ಶಿಫಾನ್ ಬಟ್ಟೆ ಆಗಿರೋದ್ರಿಂದ ಜಾರುತ್ತೆ, ಹಾಗಾಗಿ ನೀವು ಹೊಲ್ಕೊಂಡು ಮಾಡ್ತಾಯಿದ್ರೆ ನಿಮಗೆ ಜಾರಲ್ಲ. ಅದಕ್ಕೋಸ್ಕರ ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ಹೊಲಿರಿ. ಇಲ್ಲಿ ಈ ರೀತಿ ಇದು ಒಂದು ಸೈಡಿಗೆ ಹೊಲ್ಕೊಂಡಿದ್ದೀರಲ್ಲ ಇದನ್ನು ಈ ರೀತಿ ಇಟ್ಕೊಳ್ಳಿ. ಈ ರೀತಿ ನೀಟಾಗಿ ಮೇಲ್ಗಡೆಗೆ ಫೋಲ್ಡಿಂಗ್ ಮಾಡ್ಕೊಳ್ಬೇಕು.